ಶಾಸಕ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವ ಆರೋಪ. ಅಂದ್ರೆ ಪ್ರಭು ಚೌಹಾಣ್ ಅವರ ಮಗನ ಮೇಲೆ ಇದು ಆರೋಪ ಇರೋದು. ಬೆಂಗಳೂರಿನ ಉಪ್ಪಾರಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೀದರ್ ಮಹಿಳಾ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಇದೀಗ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಬೆಂಗಳೂರಿನಲ್ಲೂ ದೂರು ದಾಖಲಾಗಿದೆ. ಹೋಟೆಲ್ನಲ್ಲಿ ಪ್ರತೀಕ್ ಅತ್ಯಾಚಾರ ಎಸಗಿದ್ದಾರೆ ಅಂತ ಆರೋಪ. ಅಂದ್ರೆ ಒಂದು ಎಂಗೇಜ್ಮೆಂಟ್ ಆಗಿತ್ತು. ಮಹಾರಾಷ್ಟ್ರದ ಮೂಲದ ಹೆಣ್ಮಗಳು ಅಂತ ಕಾಣುತ್ತೆ. ಎಂಗೇಜ್ಮೆಂಟ್ ಬಹಳ ಅದ್ದೂರಿಯಾಗೆ ಮಾಡ್ತಾರೆ. ಅದಾದ್ಮೇಲೆ ಫ್ಯಾಮಿಲಿಯ ನಡುವೆ ಅದೇನ್ ಭಿನ್ನಾಭಿಪ್ರಾಯಗಳು ಬರುತ್ತೋ ಗೊತ್ತಿಲ್ಲ, ಮದುವೆ ನಿಂತು ಹೋಗುತ್ತೆ. ಬಟ್ ಈಗ ಹೆಣ್ಮಗಳು ಮಾಡ್ತಾ ಇರುವ ಆರೋಪ, ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಒಂದು ಹೋಟೆಲ್ಗೆ ನನ್ನನ್ನು ಕರೆಸಿ ಅತ್ಯಾಚಾರ ಎಸಗಿದ್ದಾರೆ, ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಈಗ ನೋಡಿದ್ರೆ ಮದುವೆ ಆಗಲ್ಲ ಅಂತ ಇದ್ದಾರೆ. ಹೀಗಂತ ಬೆಂಗಳೂರಿನ ಉಪ್ಪಾರಪೇಟೆ ಠಾಣೆಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಅವರ ಲೋಕಲ್ ಸ್ಟೇಷನ್ ಅಲ್ಲೂ ಕೂಡ ದೂರು ದಾಖಲಾಗಿದೆ. ಅಂದ್ರೆ ಬೀದರ್ನಲ್ಲಿ ಮಹಿಳಾ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿದೆ. ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ವಿರುದ್ಧ ಇದೀಗ ಬೆಂಗಳೂರಿನಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಪ್ರಭು ಚೌಹಾಣ್ ಅವರು ನನ್ನ ಮಗ ಕ್ಲೀನ್ ಹ್ಯಾಂಡ್, ಇಂಥದ್ದೆಲ್ಲವೂ ಕೂಡ ಈ ಆರೋಪಗಳೆಲ್ಲವೂ ಸುಳ್ಳು ಅಂತ ಮಗನ ವಿರುದ್ಧ ಒಂದು ಕ್ಲೀನ್ ಹ್ಯಾಂಡ್ನ ಶೀಲ್ಡನ್ನು ಬಳಸೋಕೆ ಪ್ರಯತ್ನ ಪಟ್ಟರು. ಬಟ್ ಆಗಿಲ್ಲ. ಅದಾದ್ಮೇಲೆ ಇದು ರಾಜಕೀಯ ಹುನ್ನಾರ ಅಂತ ಕೂಡ ಆರೋಪ ಮಾಡಿದ್ರು ಪ್ರಭು ಚೌಹಾಣ್ ಅವರು. ಎಂಗೇಜ್ಮೆಂಟ್ ಎಲ್ಲವೂ ಆಗಿತ್ತು, ಇನ್ನೇನು ಮದುವೆ ಆಗಬೇಕು ಅಷ್ಟೊತ್ತಿಗೆ ಅದು ಯಾವ ರೀತಿಯ ಭಿನ್ನಾಭಿಪ್ರಾಯಗಳು ಎರಡೂ ಕುಟುಂಬದ ನಡುವೆ ಬಂತೋ ಗೊತ್ತಿಲ್ಲ. ಆ ಎಂಗೇಜ್ಮೆಂಟ್ನ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ, ವೈಯಕ್ತಿಕ ಫೋಟೋಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮದುವೆ ಇನ್ನೇನು ಎಂಗೇಜ್ಮೆಂಟ್ ಆಯ್ತಲ್ಲ, ಈತನೇ ನನ್ನ ಭಾವಿ ಪತಿ ಅಂತ ನಂಬಿ ಆಕೆ ಕೂಡ ಸ್ಪಂದಿಸಿದಾಳೆ. ಇದೀಗ ಮದುವೆ ಆಗಲ್ಲ ಅಂತ ಕೂತಿದೆ. ಪ್ರಭು ಚೌಹಾಣ್ ಅವರ ಫ್ಯಾಮಿಲಿ ಮದುವೆ ಮಾಡ್ಕೊಳ್ಳಲ್ಲ ಈ ಹುಡುಗಿಯನ್ನು ಅಂದ್ಕೊಂಡು ಇದೀಗ ಹೋರಾಟವನ್ನು ಶುರು ಮಾಡಿದ್ರು. ಇದ್ರ ಬೆನ್ನಲ್ಲೇ ಒಟ್ಟು ಬೀದರ್ ಮತ್ತು ಬೆಂಗಳೂರಿನಲ್ಲಿ ಎರಡೆರಡು ಕಡೆ ಪ್ರಭು ಚೌಹಾಣ್ ಅವರ ಮಗ ಪ್ರತೀಕ್ ಚೌಹಾಣ್ ವಿರುದ್ಧ ಕೇಸ್ ದಾಖಲಾಗಿದೆ. ಇನ್ನೂ ಕೂಡ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ವೋ ಗೊತ್ತಿಲ್ಲ. ಯಾಕಂದರೆ ಬೀದರ್ನಲ್ಲಿ ಈ ಕೇಸ್ ದಾಖಲಾಗಿ ಬರೋಬ್ಬರಿ ಹತ್ತಿರ 1 ತಿಂಗಳಾಗ್ತಾ ಬಂತು. 1 ತಿಂಗಳು. ಈಗ ಬೆಂಗಳೂರಿನಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಹೇಗೆ ಇದು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಮತ್ತು ಪ್ರಭು ಚೌಹಾಣ್ ಅವರು ಹೇಳ್ತಾ ಇರೋದು, ನನ್ನ ಪಕ್ಷದೊಳಗಿದ್ದವರೇ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನನ್ನ ಮಗನ ಹೆಸರನ್ನ ಬಳಸ್ಕೊಂಡು ಅಂತ. ಕೇಸ್ ದಾಖಲಾದ್ರೂ ಕೂಡ ಪೊಲೀಸರ ಕೈಗೆ ಪ್ರತೀಕ್ ಚೌಹಾಣ್ ಸಿಕ್ಕಿಲ್ಲ. ಬೀದರ್ನಲ್ಲಿ ಕೇಸ್ ದಾಖಲಾಗಿತ್ತು. ಕೇಸ್ ದಾಖಲಾಗಿ 10-15 ದಿನ ಕಳೆದ್ರು. ಆರೋಪಿಯ ಬಂಧನ ಆಗಿಲ್ಲ. ಪೊಲೀಸರ ಕಣ್ತಪ್ಪಿಸಿ ಮಾಜಿ ಸಚಿವರ ಪುತ್ರ ಪ್ರಭು ಚೌಹಾಣ್ ಅವರ ಮಗ ಓಡಾಡ್ತಾ ಇದ್ದಾರೆ ಪ್ರತೀಕ್. ಆರೋಪಿ ವಶಕ್ಕೆ ಪಡೆಯುವಲ್ಲಿ ಬೀದರ್ ಪೊಲೀಸರು ವಿಫಲರಾಗಿದ್ದಾರೆ. ಹಾಗಾಗಿ ಬೆಂಗಳೂರಿಗೆ ಕೊಟ್ರ ಗೊತ್ತಿಲ್ಲ. ಸಾಮಾನ್ಯರಿಗೊಂದು ಕಾನೂನು, ಬಿಜೆಪಿಯವರಿಗೆ ಇನ್ನೊಂದು ಕಾನೂನಾ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಮಾಡಿದರೆ ಕಾಂಗ್ರೆಸ್ ಮಾಜಿ MLC ಅರವಿಂದ ಅರಳಿ ಅವರು ಗೃಹ ಸಚಿವರಿಗೆ ಪತ್ರ ಬರೆದು ಪೊಲೀಸರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ವಿಫಲರಾಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡುವಲ್ಲಿ ಅಂತ. ಬಿಜೆಪಿ ಪಕ್ಷಕ್ಕೆ ಬೆಂಬಲವಾಗಿ ಕಾನೂನು ನಿಲ್ತಾ ಇದೆಯಾ ಅನ್ನುವ ಭಯ ಇದೆ ನಮಗೆ. ಹೀಗಂತ ಗೃಹ ಸಚಿವರಿಗೆ ಕಾಂಗ್ರೆಸ್ನವರು ಮಾಜಿ MLC ಅರವಿಂದ್ ಅವರು ಪತ್ರವನ್ನು ಬರೆದಿದ್ದಾರೆ. ಕೇಸ್ ದಾಖಲಾದರೂ ಪೊಲೀಸರ ಕೈಗೆ ಪ್ರತೀಕ್ ಸಿಗ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ ಹಾಗಾದರೆ? ಇದು ಗಂಭೀರವಾದಂತಹ ವಿಚಾರವೇ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಇದು ಆರಂಭದಲ್ಲಿ ಬೀದರ್ನಲ್ಲಿ ದಾಖಲಾಗಿದ್ದ ಕೇಸು ಬೆಂಗಳೂರಿಗೆ ಯಾಕೆ ಬಂತು? ಈಗ ಏನು ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಏನು ಪ್ರತೀಕ್ ಇದನ್ನ ಆತನ ಮೇಲೆ ಬೀದರ್ನಲ್ಲಿ ಕೂಡ ಇದೇ ರೀತಿಯ ಬೆನ್ನಲ್ಲೇ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಹೋಟೆಲ್ನಲ್ಲಿ ಯುವತಿ ಒಬ್ಬಳನ್ನ ಅತ್ಯಾಚಾರ ಎಸಗಿದ್ದಾರೆ ಅಂತ ಹೇಳಿ ಆರೋಪ ಇತ್ತು. ಹೀಗಾಗಿ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ದಾಖಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಬೀದರ್ನಲ್ಲಿ ಮಹಿಳಾ ಪೊಲೀಸ್ ಠಾಣೆಯಲ್ಲೂ ಕೂಡ ಕಳೆದ ತಿಂಗಳು ಜುಲೈ 20ರಂದು ದೂರು ದಾಖಲಾಗಿತ್ತು. ಅದಾದ ಬಳಿಕ ಇದೀಗ ಬೆಂಗಳೂರಿನ ಉಪ್ಪಾರಪೇಟೆ ಸ್ಟೇಷನ್ ಅಲ್ಲೂ ಕೂಡ ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಅಂದ್ರೆ ಬೀದರ್ನಲ್ಲಿ ದಾಖಲಾಗಿದ್ದಂತ ವಿಚಾರದಲ್ಲಿ ಪೊಲೀಸರಿಗೆ ಯಾವುದೇ ರೀತಿಯಾದಂತ ಒಂದು ಏನು ಪ್ರತೀಕ್ ಇದನ್ನ ಆತ ಸಿಕ್ಕೇ ಇರಲಿಲ್ಲ. ಯಾವಾಗ ಎಫ್ಐಆರ್ ದಾಖಲಾಗುತ್ತೋ, ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೋ ಇಮಿಡಿಯೇಟ್ ಆಗಿ ಆತ ನಾಪತ್ತೆ ಆಗಿದ್ದಾನೆ. ಒಂದ್ ಕಡೆ ಪೊಲೀಸರಿಗೆ ಸಿಗದ ರೀತಿಯಲ್ಲಿ ಬಿಜೆಪಿ ಶಾಸಕನ ಪುತ್ರ ಈಗಾಗಲೇ ಓಡಾಡ್ತಾ ಇದ್ದಾನೆ ಅನ್ನೋ ಮಾತುಗಳಿದೆ. ಆದ್ರೆ ಆರೋಪಿಯನ್ನ ವಶಕ್ಕೆ ಪಡೆಯುವಲ್ಲಿ ಬೀದರ್ನ ಪೊಲೀಸರು ವಿಫಲವಾದ್ರ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಅಂದ್ರೆ ಈಗ ಮೇಲ್ನೋಟಕ್ಕೆ ನೋಡೋದಾದ್ರೆ ಆತ ಕಣ್ಮುಂದೆ ಓಡಾಡ್ತಾ ಇದ್ರು ಕೂಡ, ಅಂದ್ರೆ ಬೀದರ್ನಲ್ಲಿ ಅಥವಾ ಬೇರೆ ಜಿಲ್ಲೆಗಳಲ್ಲಿ ಆತ ಓಡಾಡ್ತಾ ಇದ್ದ ಮಾಹಿತಿ ಇದ್ರೆ ಆದ್ರೂ ಕೂಡ ಪೊಲೀಸರಿಗೆ ಆತ ಇನ್ನೂ ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಇದೆ. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಕರಣ ಆಗಿದೆ. 2 ಅತ್ಯಾಚಾರ ಪ್ರಕರಣ ಕೂಡ ಬೀದರ್ನಲ್ಲಿ ಸೇರಿದಂತೆ ಬೆಂಗಳೂರಿನಲ್ಲಿ ದಾಖಲಾಗಿದೆ. ಈ ಒಂದು ಪ್ರಕರಣ ದಾಖಲಾಗಿ ಬರೋಬ್ಬರಿ 20 ದಿನದ ಆಲ್ಮೋಸ್ಟ್ ಕಳೀತಾ ಬರ್ತಾ ಇದೆ. ಆದ್ರೂ ಕೂಡ ಆರೋಪಿಯನ್ನ ಬಂಧನ ಮಾಡಲಿಲ್ಲ ಅಂತೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹರಿದಾಡ್ತಾ ಇದೆ. ಅಂದ್ರೆ ಈ ರೀತಿ ಆಗ್ತಿರೋದ್ರಿಂದಲೇ ಜಿಲ್ಲೆಯಲ್ಲಿ ಸಾಕಷ್ಟು ಕೊಲೆ ಆಗಿರ್ಬೋದು, ಮೋಸ ಆಗಿರ್ಬೋದು, ವಂಚನೆ ಆಗಿರ್ಬೋದು, ಕಳ್ಳತನ ಈ ತರ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು, ಅದ್ರಲ್ಲೂ ಅತ್ಯಾಚಾರ ಒಂದು ಯುವತಿಯ
ಈ ಒಂದು ಅತ್ಯಾಚಾರ ಪ್ರಕರಣದ ಆರೋಪವನ್ನ ಮಾಡಿ ದೂರು ಕೊಟ್ಟರು, FIR ದಾಖಲಾದ್ರು, ಆರೋಪಿನ ಪತ್ತೆ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ಬಿಜೆಪಿ ಅವರಿಗೆ ಕಾನೂನಲ್ಲಿ ಏನಾದ್ರು ಈ ರೀತಿಯಾಗಿ ಇದ್ರೆ ಮಾಹಿತಿನ ಕೊಡಿ ಅಂತೇಳಿ ಸಾಕಷ್ಟು ಆರೋಪಗಳು ಕೂಡ ಕೇಳ್ತಾ ಇದೆ. ಒಟ್ಟಲ್ಲಿ ಆತನ ಬಂಧನದಿಂದ ಈ ಒಂದು ಪ್ರಕರಣದ ಇತ್ತೀಚೆಗೆ ಮಾಹಿತಿ ಸಿಗ್ಬೇಕಾಗಿದೆ. ಯಾಕಂದ್ರೆ ಬಿಜೆಪಿಯಲ್ಲಿ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಬೆಂಬಲವಾಗಿ ಕಾನೂನು ನಿಲ್ಲುತ್ತಿದೆ ಅಂತ ಎಂಬ ಬಾಯಿ ಕಾಡ್ತಿದೆ ಅಂತೇಳಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಗೃಹ ಸಚಿವ ಜಿ ಪರಮೇಶ್ವರ್ಗೂ ಕೂಡ ಪತ್ರ ಬರೆದಂತ ಮಾಜಿ ಪರಿಷತ್ ಸದಸ್ಯ ಆಗಿರುವಂತ ಅರವಿಂದ್ ಅವರಲ್ಲಿ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ನೋಡಿದ್ರೆ ಪೊಲೀಸರ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಅಷ್ಟು ದೊಡ್ಡ ಆರೋಪವನ್ನ ಮಾಡಿದ್ರು ಕೂಡ ಇನ್ನೂ ಆರೋಪಿಯನ್ನ ಬಂಧಿಸೋದಕ್ಕೆ ಯಾಕೆ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ? ಒಂದು ವೇಳೆ ಆರೋಪಿ ಎಲ್ಲಿದೆ, ಏನ್ ಮಾಡ್ತಾ ಇದ್ದಾನೆ ಅನ್ನೋ ವಿಚಾರ ಕೂಡ ಸಿಕ್ಕಿದ್ರು ಕೂಡ ಕೆಲವೊಂದಷ್ಟು ರಾಜಕೀಯ ಪ್ರಭಾವವನ್ನ ಬೆಳೆಸಿ ಈ ಒಂದು ಪ್ರಕರಣನ ಮುಚ್ಚಾಕೋದಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ. ಆರೋಪಿನ ಬಂಧಿಸೋದಕ್ಕೆ ಪೊಲೀಸರು ಹಿಂದೆ ಆಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಸಾಕಷ್ಟು ಪೊಲೀಸರಿಗೆ ಪ್ರಭಾವ ಬೀರಿದೆ. ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ರಾಜಕೀಯ ಧನ್ಯವಾದ ಡೀಟೇಲ್ಸ್ಗೆ.